ಅಪ್ಡೇಟ್ನೊಂದಿಗೆ ಚರ್ಚೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ನಾನು ಆಗಲೇ ಹೇಳಿದಾಗೆ 3 ಕ್ಷೇತ್ರದಲ್ಲೂ ಬೇಸರಿಸಿಕೊಳ್ಳದೆ ವೋಟಿಂಗ್ ಅನ್ನ ಮಾಡಿದ್ದಾನೆ ಪ್ರಜಾಪ್ರಭುತ್ವದ ಅಸಲಿ ಪ್ರಭು ಮತದಾರ. 3 ಕ್ಷೇತ್ರಗಳ ಸರಾಸರಿ 75%, ಚನ್ನಪಟ್ಟಣದಲ್ಲಿ 80+ ಆಗಿದೆ ಪರ್ಸೆಂಟೇಜ್. ಬಟ್ 3 ಕ್ಷೇತ್ರದಲ್ಲಿ ಸರಾಸರಿ ತೆಗೆದುಕೊಂಡಾಗ 75%ಗಿಂತ ಹೆಚ್ಚಿನ ಮತದಾನ ಪ್ರಮಾಣ ದಾಖಲಾಗಿದೆ. ಆ ಮೂಲಕ ಪ್ರಜಾಪ್ರಭುತ್ವವನ್ನ ಮತ್ತೊಮ್ಮೆ ಗೆಲ್ಲಿಸಿದ್ದಾನೆ ಮತದಾರ ಪ್ರಭು. ಸ್ವಾರ್ಥದ ಚುನಾವಣೆಗೂ ಕೂಡ, ಸ್ವಾರ್ಥ ಅಂತ ಹೇಳಿ ಯಾಕೆ ಹೇಳ್ತಿದ್ದೀನಿ ಆಗಲೇ ವಿಶ್ಲೇಷಣೆ ಮಾಡಿದೆ, ಸ್ವಾರ್ಥದ ಚುನಾವಣೆಗೂ ಕೂಡ ತನ್ನ ಜವಾಬ್ದಾರಿಯನ್ನ ಪ್ರದರ್ಶಿಸಿದ್ದಾನೆ ಪ್ರಜೆ. ಇದ್ರ ಬಗ್ಗೆ ಕ್ವಿಕ್ ರಿಯಾಕ್ಷನ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯಿಂದ ಪಡ್ಕೊಂಡು ನಂತರದಲ್ಲಿ ಚರ್ಚೆಯನ್ನ ಪ್ರಾರಂಭ ಮಾಡ್ತೀನಿ. ಚರ್ಚೆಯಲ್ಲಿ ಅತಿಥಿಗಳು ಕೂಡ ಜಾಯಿನ್ ಆಗಿದ್ದಾರೆ. ವಿಜಯ್, ನನ್ನ ಧ್ವನಿ ತಲುಪ್ತಾ ಇದ್ರೆ 3 ಕ್ಷೇತ್ರದಲ್ಲೂ ಕೂಡ ಉತ್ತಮ ಪ್ರಮಾಣದ ಮತದಾನವೇ ಆಗಿದೆ ಅಂತ ಹೇಳಿ. ಈ ಚುನಾವಣೆ ಮತದಾರನಿಗೆ ಅನಿವಾರ್ಯ ಆಗಿರಲಿಲ್ಲ, ಬೇಕು ಆಗಿರಲಿಲ್ಲ ಬಹುಶಃ, ಆದರೂ ಬೇಸರಿಸಿಕೊಳ್ಳದೆ ಮತವನ್ನ ಮಾಡಿದ್ದಾನೆ, ಜವಾಬ್ದಾರಿಯನ್ನ ಪ್ರದರ್ಶಿಸಿದ್ದಾನೆ ಮತದಾರ. ಖಂಡಿತವಾಗ್ಲೂ ಸ್ಮಿತಾ, ನಿರೀಕ್ಷೆಗಿಂತ ಮೀರಿ ಮತದಾನ ಆಗಿರುವಂಥದ್ದು. ಚನ್ನಪಟ್ಟಣದಲ್ಲಿ 90% ಹೆಚ್ಚು ಮತದಾನ ಆಗಿರುವಂಥದ್ದು. ಅಂದರೆ ಏನು ಕಳೆದ ವಿಧಾನಸಭಾ ಚುನಾವಣೆಗಿಂತ ಜನರಲ್ ಎಲೆಕ್ಷನ್ಗಿಂತ ಸುಮಾರು 5ರಿಂದ 6% ಹೆಚ್ಚು ಮತದಾನ ಆಗಿರುವಂಥದ್ದು. ಶಿಗ್ಗಾವಿ ಮತ್ತು ಸೊಂಡೂರು ಕೂಡ ಮತದಾನ ಚೆನ್ನಾಗಿ ನಡೆದಿರುವಂಥದ್ದು. ಈಗ ರಾಜಕೀಯ ಲೆಕ್ಕಾಚಾರಗಳನ್ನು 3 ಪಕ್ಷಗಳು ಆಗ್ತಾ ಇರುವಂಥದ್ದು. ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿರುವಂಥ ಇನ್ನು ಸಹಜವಾಗಿ ಸ್ಮಿತಾ, ಉಪಚುನಾವಣೆಯಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಜನರಲ್ ಎಲೆಕ್ಷನ್ಗಿಂತ ಹೆಚ್ಚು ಆಗುತ್ತದೆ. ಈ ಸಂಬಂಧಪಟ್ಟಂತೆ ಯಾವ ಬೂತ್ನಲ್ಲಿ ಎಷ್ಟೆಷ್ಟು ಮತದಾನ ಆಗಿದೆ, ಈ ಸಂಬಂಧಪಟ್ಟಂತೆ ಮುಂದಿನ ಏನು ಫಲಿತಾಂಶ ಸಂಬಂಧಪಟ್ಟಂತೆ ರಾಜಕೀಯ ಪಕ್ಷ ನಾಯಕರು ಒಂದಷ್ಟು ಇನ್ಪುಟ್ಸನ್ನು ತೆಗೆದುಕೊಳ್ತಾ ಇರುವಂಥದ್ದು. ಇದನ್ನು ಹೊರತುಪಡಿಸಿ ರಾಜಕೀಯವಾಗಿ ಕೂಡ ಸಾಕಷ್ಟು ಮಹತ್ವ ಮತ್ತು ಕುತೂಹಲ ಕೆಡಿಸಿರುವಂಥದ್ದು. ಈ ಫಲಿತಾಂಶ ಸರ್ಕಾರದ ಮೇಲೆ ಪರಿಣಾಮ ಬೀರಿಲ್ಲ ಅಂದ್ರೂ ಕೂಡ 3 ಪಕ್ಷಗಳಿಗೂ, ಕಾಂಗ್ರೆಸ್ ಮತ್ತು ಬಿಜೆಪಿ ಮತ್ತು ಜೆಡಿಎಸ್ 3 ಪಕ್ಷದ ನಾಯಕರಿಗೂ ಬೇರೆ ಬೇರೆ ರೀತಿಯ ಒಂದಷ್ಟು ರಾಜಕೀಯ ಆಯಾಮಗಳನ್ನ, ತಿರುವುಗಳನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇರುವಂಥದ್ದು. ಡಿ ಕೆ ಶಿವಕುಮಾರ್ ಪಾಲಿಗೆ ಮುಂದಿನ ಮುಖ್ಯಮಂತ್ರಿ ಹುದ್ದೆ ಸಂಬಂಧಪಟ್ಟಂತೆ ಚನ್ನಪಟ್ಟಣ ಚುನಾವಣಾ ಫಲಿತಾಂಶ ಒಂದಷ್ಟು ಸಂದೇಶವನ್ನು ಕೊಡುವಂಥದ್ದು. ಜೊತೆಗೆ ಮೂಡ ಹಗರಣ, ವಾಲ್ಮೀಕಿ ಹಗರಣ, ಸಾಲು ಸಾಲು ಭ್ರಷ್ಟಾಚಾರ ಆರೋಪದ ಬಳಿಕ ಉಪಚುನಾವಣೆ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಮತದಾರ ಪ್ರಭುಗಳು ಈ ಸಂಬಂಧಪಟ್ಟಂತೆ ಏನಾದರೂ ಕೂಡ ಸರ್ಕಾರದ ವ್ಯತಿರಿಕ್ತವಾಗಿ ಫಲಿತಾಂಶ ಬಂದರೆ ಅದರ ಸಂದೇಶ ಹೋಗುವಂಥದ್ದು, ಇದು ಕೂಡ ಬಹಳ ಪ್ರಮುಖವಾಗಿರುವಂಥದ್ದು. ಮತ್ತು ಜೊತೆಗೆ ನಾನು ಆಗಲೇ ಹೇಳಿದಿರ್ತೇನೆ, ಸರ್ಕಾರಕ್ಕೆ ಏನು ಪರಿಣಾಮ ಬೀರಿಲ್ಲ ಅಂದರೂ ಕೂಡ ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ಗೆ ಒಂದು ವೇಳೆ ವ್ಯತಿರಿಕ್ತ ಫಲಿತಾಂಶ ಬಂದರೆ ಖಂಡಿತ ಕೂಡ ಪಕ್ಷದ ಒಳಗಡೆ ನಡೀತಿರುವಂಥ ಒಂದಷ್ಟು ಚರ್ಚೆಗೆ ಇದೊಂದು ವೇದಿಕೆಯಾಗಿ ಪರಿಣಮಿಸುತ್ತೆ. ಅದೇ ರೀತಿ ಪ್ರತಿಪಕ್ಷಗಳಿಗೆ ಏನಾದರೂ ಕೂಡ ಹಿನ್ನಡೆ ಆದರೆ ಅದು ಕುಮಾರಸ್ವಾಮಿ ಮತ್ತು ವಿಜೇಂದ್ರಿಗೂ ಕೂಡ ಒಂದಷ್ಟು ಸಂದೇಶ ಕೊಡುವಂಥದ್ದು. ನಾಯಕತ್ವ ಬದಲಾವಣೆ ಸಂಬಂಧಪಟ್ಟಂತೆ ಇನ್ನು ಪಕ್ಷದೊಳಗಡೆ ಕೂಗೆದ್ದಿದೆ ವಿಜೇಂದ್ರ ವಿರುದ್ಧ, ಅದಕ್ಕೆ ಸಂಬಂಧಪಟ್ಟಂತೆ ಈ ಫಲಿತಾಂಶ ಕೂಡ ಒಂದಷ್ಟು ಸಂದೇಶ ಕೊಡುವಂಥದ್ದು, ಒಂದಷ್ಟು ಉತ್ತರ ಕೊಡುವಂಥದ್ದು. ಇವೆಲ್ಲವೂ ಕೂಡ ಸಾಕಷ್ಟು ರಾಜಕೀಯ ಆಯಾಮಗಳನ್ನು, ರಾಜಕೀಯ ಮುಂದಿನ ಒಂದಷ್ಟು ಬೆಳವಣಿಗೆಗಳಿಗೆ ಸಾಕ್ಷಿಯಾಗುವಂತಹ, ವೇದಿಕೆಯಾಗುವಂತಹ ಫಲಿತಾಂಶ ನಿರ್ಧಾರ ಆಗಲಿದೆ, ಅದರ ಮೇಲೆ ಅವಲಂಬಿತ ಆಗಿದೆ ಅಂತ ಹೇಳ್ಬೋದು ಸ್ಮಿತಾ. ರೈಟ್, ಧನ್ಯವಾದ ವಿಜಯ್ ಮಾಹಿತಿಗಾಗಿ. ಇನ್ನು ಚರ್ಚೆ ಪ್ರಾರಂಭ ಮಾಡೋಣ. ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರಾದ ಮೋಹನ್ ವಿಶ್ವ ಅವರಿದ್ದಾರೆ, ಜೆಡಿಎಸ್ ವಕ್ತಾರರು ನಾಗೇಂದ್ರ ಪ್ರಸಾದ್ ಅವರಿದ್ದಾರೆ, ಹಾಗೆ ರಾಜಕೀಯ ವಿಶ್ಲೇಷಕರು ಶಂಕರ್ ಶೆಟ್ಟಿ ಸರ್ ಇದ್ದಾರೆ. ಶಂಕರ್ ಶೆಟ್ಟಿ ಸರ್, ಬೇರೆ ಬೇರೆ ಕಾರಣಕ್ಕೆ ಕುತೂಹಲವನ್ನ ಕೆರಳಿಸದೆ ಈ ಚುನಾವಣೆ 1 by 1 ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲೇದಾಗಿ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಜಯವಾಗಲಿ ಅಂತ ಹೇಳ್ತಾನೆ. ಯಾಕಂದ್ರೆ 90% ಹತ್ರ ವೋಟಿಂಗ್ ಆಗಿದೆ. ಚನ್ನಪಟ್ಟಣ ಮಾತ್ರವಲ್ಲ, ಶಿಗ್ಗಾವಿ ಸಂಡೂರಿನಲ್ಲೂ ಕೂಡ ಉತ್ತಮವಾದ ಮತದಾನ. ಎಲ್ಲೊಂದು ಕಡೆ ಈ ಮತದಾರರು ಚುನಾವಣೆ ಪ್ರಕ್ರಿಯೆಯಿಂದ ಬೇಸರಗೊಂಡು ಹಿಂದೆ ಸರಿತಿದ್ದಾರಾ ಅಂತ ಅನ್ಸ್ಬಿಟ್ಟಿತ್ತು. ಲೋಕಸಭಾ ಚುನಾವಣೆಯ ವೋಟಿಂಗ್ ಪರ್ಸೆಂಟೇಜ್ ನೋಡಿ, ಇಲ್ಲ ಹಾಗಿಲ್ಲ ಅನ್ನೋದನ್ನು ಮತ್ತೊಮ್ಮೆ ಪ್ರೂವ್ ಮಾಡಿದಾನೆ ಮತದಾರ. ಕರೆಕ್ಟ್ ಸೀತಾ ಅವರೇ. ಆ್ಯಕ್ಚುಲಿ ಅವರು ಹೇಳಿದಾಗೆ ಬೈ ಎಲೆಕ್ಷನ್ಗಳಲ್ಲಿ ಪರ್ಸೆಂಟೇಜ್ ವೋಟ್ ಯಾವಾಗಲೂ ಜಾಸ್ತಿ ಆಗ್ತದೆ. ಯಾಕಂದರೆ ಕಾನ್ಸಂಟ್ರೇಷನ್ ಮಾಡುವಂಥದ್ದು ಕ್ಷೇತ್ರಗಳು ಕಮ್ಮಿ ಇರ್ತಾವಲ್ಲ, 1, 2, 3 ಒಂದು ರಾಜ್ಯದಲ್ಲಿ ಒಂದು ಸಲ. ಈ ಸಲ ದೇಶದ ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಆಫ್ ಕರ್ನಾಟಕ ಇಂಡಿಯಾ 32 ಕ್ಷೇತ್ರಗಳಲ್ಲಿ ಒಂದೇ ದಿನ ಬೈ ಎಲೆಕ್ಷನ್ ಆಗ್ತಾ ಉಂಟು. 32 ಎಂದೂ ಆಗಿಲ್ಲ ಅಂತ ಅದಿಷ್ಟು 32 ಕ್ಷೇತ್ರಗಳು. ನಮ್ಮ ಕರ್ನಾಟಕ ತಗೊಳ್ಳೋಲ್ಲಿ ಈಗ 3 ಬೈ ಎಲೆಕ್ಷನ್. ನೀವು ಹೇಳಿದಾಗೆ 3 ಜನ MLA ಗಳಿದ್ದವರು ಎಂ ಪಿ ಆಗಿ ಎಲೆಕ್ಟ್ ಆದರು, ಸೊಂಡೂರಿಂದ, ಶಿಗ್ಗಾವಿಂದ ಮತ್ತು ಚನ್ನಪಟ್ಟಣದಿಂದ. ಇದು ಈ 3 ಕ್ಷೇತ್ರಗಳದ್ದು ವಿಶೇಷತೆ ಉಂಟು. ಏನು ಗೊತ್ತಾ, 2 ಕ್ಷೇತ್ರಗಳು ಈಗ ಪುನರ್ವಿಂಗಡಣೆ 2008 ಅಲ್ಲೇ ಆಯಿತು. ಅದರ ನಂತರ 4 ಎಲೆಕ್ಷನ್ ಆಯಿತು, 2008, 13, 18 ಆ್ಯಂಡ್ 23 ಈ 4 ಕ್ಷೇತ್ರಗಳು, ಆ 2 ಕ್ಷೇತ್ರ ಗೆದ್ದವರೇ ಗೆದ್ದರು. 4 ಸಲ ಗೆದ್ದಿದ್ದಾರೆ. ಸೊಂಡೂರಲ್ಲಿ ತುಕಾರಾಮ್, 4 ಸಲ ಇದರಲ್ಲಿ ಶಿಗ್ಗಾವಲ್ಲಿ ಬಿದ್ದ. ಅದೇ ರೀತಿ ಚನ್ನಪಟ್ಟ ಇಸ್ ದಿ ಓನ್ಲಿ ಕ್ಷೇತ್ರ ಈ ಮರುವಿಂಗಡಣೆ 7 ಸಲ ಇಲೆಕ್ಷನ್. ಈಗ 4 ಆಗಿರೋ ಎಲೆಕ್ಷನ್ಗೆ 7 ಸಲ ಇಲೆಕ್ಷನ್ ಆಯಿತು.
ಫಸ್ಟ್ ಟೈಮ್ 2000 ಅಶ್ವಥ್ ಅಂತವರೊಬ್ಬರು JDS ಇಂದ ಗೆದ್ದು BJPಗೆ ಮೈಗ್ರೇಟ್ ಆದರು, ಮತ್ತೆ ಒಂದು ಸಲ ಇವರಿಂದ ಆಗಿತ್ತು, ಯೋಗೇಶ್ವರಿಂದ ಆಯಿತು. ಈ ಸಲ ಬಿಕಾಸ್ ಆಫ್ ಕುಮಾರಸ್ವಾಮಿಯಿಂದ 7 ಸಲ 2008 ಮರುವಿಂಗಡ ಯಾವ ಒಂದು ಕ್ಷೇತ್ರದಲ್ಲಿ ಎಲೆಕ್ಷನ್ ಇಲ್ಲ. ಅದೊಂದು ಚೆನ್ನಪಟ್ಟದ ವಿಶೇಷತೆ ಆಯ್ತಲ್ಲ. ಮತ್ತೇನು ಗೊತ್ತು, ಈ ನಾನೀಗ ಹೇಳಿದೆ 2 ಕ್ಷೇತ್ರ ಈ ರಿಪೀಟೆಡ್ ಅವರೇ ಗೆಲ್ತಾ ಇದ್ದಾರೆ. ದೇಶದ ನಮ್ಮ ಕರ್ನಾಟಕ 228 ಕ್ಷೇತ್ರಗಳಲ್ಲಿ 25 ಕ್ಷೇತ್ರಗಳಲ್ಲಿ ಈಗಲೂ ಕೂಡ 4 ಸಲ ಗೆದ್ದವರೇ MLAಗಳಿದ್ದಾರೆ. ಅದರ ವಿಶೇಷತೆ ಅಂದರೆ ಆ 25 ಕ್ಷೇತ್ರಗಳಲ್ಲಿ ನಿಮ್ಮ 14 ಕ್ಷೇತ್ರ ಬೆಂಗಳೂರಿಂದಲೇ, 14 ಕ್ಷೇತ್ರದಲ್ಲಿ ಬೆಂಗಳೂರಿಂದ 4 ಸಲ ಗೆದ್ದವರು ಇರೋದು ಲೆಕ್ಕ ಹಾಕೊಳ್ಳಿ. ನಿಮ್ಮ BTM ಲೇಔಟಿಂದ ರಾಮಲಿಂಗರೆಡ್ಡಿ ಆಗಲಿ, ಸರ್ವಜ್ಞ ನಗರದಿಂದ ಜಾರ್ಜ್ ಆಗಲಿ, ಅಥವಾ ನಿಮ್ಮ ಗಾಂಧಿನಗರದಿಂದ ದಿನೇಶ್ ರಾವ್, ಇಂಥವರು 12 ಜನ ಇದ್ದಾರೆ ಅವರೇ. ಸೊ ಬೇರೆ ಕಡೆ ಹೋಲಿಸಿದ್ರೆ ಕಮ್ಮಿ. ಅದು ಯಾಕೆ ಬೆಂಗಳೂರಲ್ಲೇ ರಿಪೀಟೆಡ್ ಇಲೆಕ್ಷನ್ ಆಗ್ತವೆ. ಈಗ ನಮ್ಮ ದಕ್ಷಿಣ ಕನ್ನಡ ಮತ್ತು ನಮಗೆ ಕರಾವಳಿಯಿಂದ ಬಂದವನು ನಾನು. ಕರಾವಳಿಯಲ್ಲಿ ಒಂದು 6, 8, 13, ಒಂದು 22 ಕ್ಷೇತ್ರ ಕೂರ್ಗಿಸ್ತಾರೆ. ಅದರ ಒಂದೇ ಒಂದು ಕ್ಷೇತ್ರ UT ಕಾದ್ರೆ ಮಾತ್ರ ರಿಪೀಟೆಡ್ಲಿ 4 ಟೈಮ್ಸ್ ಸೆಲೆಕ್ಟ್ ಆಗಿದೆ. ಮತ್ತೆಲ್ಲರೂ ಒಂದಲ್ಲ ಒಂದು ಕಾರಣ ಈವನ್ ಸುನೀಲ್ ಕುಮಾರ್ ಸೋತಿದ್ದಾರೆ. ಇದು ನಿಮ್ಮ ಕೂರ್ಗಲ್ಲಿ ಇಬ್ಬರು ಗೆಲ್ತಾ ಇದ್ರು ಕಂಟಿನ್ಯೂ, ಈ ಸಲ ಅವರು ಸೋತರು. ಸೊ ಇಂಥ ಕ್ಷೇತ್ರಗಳಲ್ಲಿ ಇದು 2 ಕ್ಷೇತ್ರಗಳು. ನನ್ನ ಪ್ರಕಾರ ಈ ಕ್ಷೇತ್ರದಲ್ಲಿ ನೀವು ಬರೀ ಏನಂದರೆ ಯಾರು ಗೆದ್ದಿದ್ದಾರಾ ಅವರೇ ಗೆಲ್ಬೋದು, ಅಂದರೆ ಅವರ ಮಕ್ಕಳೇ ಅಥವಾ ಹೆಂಡತಿಯೇ ಗೆಲ್ಬೋದು ಅಂತ ಲೆಕ್ಕಾಚಾರ. ಸೊಂಡೂರಿಂದ ಅವ್ರ ಕ್ಷೇತ್ರನ ಅವರು ಇಟ್ಕೊಳ್ಬೋದು. ಅದೇ ರೀತಿ ಶಿಗ್ಗಾವಿಂದ ಮಗನಿಗೆ ಬರ್ತದೆ, ಚನ್ನಪಟ್ಟಣಲ್ಲೂ ಅಪ್ಪರಿಂದ ಮಗನಿಗೆ. ಕೇಕ್ ವಾಕ್ ಇತ್ತ ಚುನಾವಣೆ ಅಂತ ಹೇಳಿ, ಈಗ ಅಪ್ಪ ಗೆಲ್ತಿದ್ರು ಮಗ ಗೆಲ್ತಾನೆ, ಪತಿ ಗೆದ್ದಿದ್ರು ಪತ್ನಿ ಗೆಲ್ತಾರೆ, ಅಷ್ಟು ಸುಲಭ ಇದೆಯಾ ಅಂತ ಹೇಳಿ? ಸ್ಮೃತಿ ಅವರೇ, ಕೇಕ್ ವಾಕ್ ಇರಲೇ ಇಲ್ಲ, ಭಾರಿ ಟಫ್ ಆಗಿತ್ತು ಈ ಸಲ. ಅಂದರೆ 2 ಪಕ್ಷದವರು ಬೇಕಾದಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಕಾಂಗ್ರೆಸ್ಸಿಂದ ಎಂಟೈರ್ ಕ್ಯಾಬಿನೆಟನ್ನು 3 ಈಗ 33 ಜನ ಕ್ಯಾಬಿನೆಟ್ ಮಂತ್ರಿಗಳಿದೆ, 11 ಜನ ಅಂತ 3 ಕ್ಷೇತ್ರ ಕಳಿಸ್ಕೊಟ್ರು ಕಾಂಗ್ರೆಸ್ಸಿಂದ. ಇವರು ಹಾಗೆ ಮೈತ್ರಿಯಾಗಿ ಒಳ್ಳೆ ಅಲಯನ್ಸ್ ಮಾಡಿಕೊಂಡು ಮೈತ್ರಿಯಾಗಿ ಇವರು ಒದ್ದಾಡಿ ಇವರು ಪ್ರಯತ್ನ ಮಾಡಿದ್ದಾರೆ. ಆ್ಯಕ್ಚುಲಿ ಅದು ನಾವು ಈ ಸೊಂಡೂರು ಮತ್ತು ಶಿಗ್ಗಾಂವ್ ಬಗ್ಗೆ ರಿಪೀಟ್ ಆಗ್ತದೆ. ಸ್ವಲ್ಪ ಚನ್ನಪಟ್ಟಣದಲ್ಲಿ ಕ್ಯಾಂಡಿಡೇಟ್ ಈ ಕಡೆ ಬಂದರಿಂದ, ಯಾರು ಲಾಸ್ಟ್ ಟೈಮು CP ಯೋಗೇಶ್ವರ್ ಈ ಕಡೆ ಬಂದರಿಂದ ಟಫ್ ಫೈಟ್ ಇರ್ಬೋದು. ಬಟ್ 2 ದಿನದಲ್ಲಿ ನಡೆದ ಬೆಳವಣಿಗೆಯಿಂದಾಗಿ ಅಡ್ವಾಂಟೇಜ್ JDS ಆಗಿದೆ. ಅದು ಅಡ್ವಾಂಟೇಜ್ 2 ದಿನ ಗೊತ್ತಾಯ್ತಲ್ಲ. ಈ ಒಂದು ವಕ್ಫಿದ್ದು ನಡೀತಾ ಇತ್ತು ಒಂದು 10 ದಿನದಿಂದ, ಅದು ಬಿಟ್ಟು ಮತ್ತು ಇತ್ತೀಚೆಗೆ ಜಮೀರ್ ಅವರು ಕೊಟ್ಟ ಸ್ಟೇಟ್ಮೆಂಟ್ ಉಂಟಲ್ಲ, ಅದರಿಂದಾಗಿ JDS ಇದು ಒಕ್ಕಲಿಗ ಓಟು ಮತ್ತಷ್ಟು ಕನ್ಸಾಲಿಡೇಟ್ ಆಗುವ ಲಕ್ಷಣಗಳು ಕಾಣ್ತಾ ಬರ್ತಾ ಇತ್ತು. ಈ ಜಮೀರ್ ಅವರು ಕೂಡ ಈ ಸೆಕೆಂಡ್ ಲೈನ್ ಲೀಡ್ರಿಗೆ ಫಸ್ಟ್ ಲೈನ್ ಲೀಡಲ್ಲಿರೋ ಸ್ವಲ್ಪ ಅಡ್ವೈಸ್ ಮಾಡಬೇಕು, ಇಲೆಕ್ಷನ್ ಟೈಮಲ್ಲಿ ಈ ರೀತಿಯಲ್ಲಿ ಮಾತಾಡಬಾರ್ದು ಅಂತ. ವರ್ಣದ ಬಗ್ಗೆ ಹೇಳೋದು ಅಥವಾ ನಿಮ್ಮ ಪರ್ಚೇಸ್ ಮಾಡ್ತೇವೆ ಅಂತ ಹೇಳಿ. ಇಲ್ಲ, ನಾವು ಸಾರಿ ಇಂಟ್ರಪ್ಟ್ ಮಾಡ್ತಿದ್ದೀನಿ. 4 ಗಂಟೆಗೆ ಪಕ್ಕಾ ಪಾಲಿಟಿಕ್ಸ್ ಅಂತ ಕಾರ್ಯಕ್ರಮ ಹೋಗುತ್ತೆ, ಅದ್ರಲ್ಲಿ ಡೈರೆಕ್ಟ್ ಆಗಿ ಪ್ರಶ್ನೆ ಮಾಡಿದ್ವಿ. ಜಮೀರ್ ಅವರು ಒಂದಾದ್ಮೇಲೆ ಒಂದು ಸ್ಟೇಟ್ಮೆಂಟ್ಗಳು ಕೊಟ್ಟು ಎಡವಟ್ ಮಾಡ್ಕೊಳ್ತಿದ್ರು ಕೂಡ ಕಾಂಗ್ರೆಸ್ನಿಂದ ಒಂದು ಬುದ್ಧಿ ಮಾತು ಹೇಳೋ ಪ್ರಯತ್ನ ಯಾಕಾಗ್ತಿಲ್ಲ? ಅಷ್ಟೊಂದು ಭಯಾನ ಅಥವಾ ಒಲವ ಅಂತ ಹೇಳಿ ಏನು ಗೊತ್ತಾ, ಕಾಂಗ್ರೆಸ್ ಅಲ್ಲಿ ಮೊದಲು ಮುಸ್ಲಿಂ ಕಮ್ಯುನಿಟಿಯಲ್ಲಿ ಅನ್ಡಿಸ್ಪ್ಯೂಟೆಡ್ ಲೀಡರ್ ಅಂತ ಜಾಫರ್ ಶರೀಫ್ ಅವರು. ಜಾಫರ್ ಶರೀಫ್ ಅವರು ಸುಮಾರು 25 ವರ್ಷದಲ್ಲಿ ಅವರೇ ಅನ್ಡಿಸ್ಪ್ಯೂಟೆಡ್ ಲೀಡರ್. ಅವರು ಯಾರು ಕ್ವಶನ್ ಮಾಡುವವರು ಎಲ್ಲಿದ್ದ ಒಂದು ಇಲೆಕ್ಷನಲ್ಲಿ ಅವ್ರು ಏರಿದ್ರು 8 ಕ್ಷೇತ್ರಗಳಲ್ಲಿ 2 ಕ್ಷೇತ್ರಕ್ಕೆ ಆಗೋದಿಲ್ಲ ಅಂತ ಹೇಳಿ ಹೈಕಮಾಂಡ್ ನಾನೇ ನಿಲ್ಲುದ್ರೆ ಅಂತ ಬಿಸಾಡಿ ಬಂದಿದ್ದಾರೆ ಇವರು ಬಿ ಫಾರ್ಮನ್ನು. ನಾನು ಹೇಳಿದವರು 2 ಕ್ಷೇತ್ರ ಕೊಳ್ಳಿಲ್ಲದ್ರೆ 8 ಕ್ಷೇತ್ರ ಇತ್ತಲ್ಲ, ಅವ್ರಿಗೆ ಕೊಳ್ಳಿಲ್ಲ, ನಾನು ಇಲೆಕ್ಷನ್ ಬಿಸಾಡಿ ಬಂದಿರೋದು ಬಿ ಫಾರ್ಮ್. ಇದೆಲ್ಲ ಕಂಡವರು ಹೇಳಿದ್ದು ನನಗೆ. ಕಡೆಗೆ ಅವರಿಗೆ ಹೆದರಿ ಇವ್ರಿಗೆ 6 ಸೀಟಲ್ಲಿ ಕೂಡ 2 ಸೀಟು ಕೂಡ 8 ಸೀಟ್ ಅವರು ಹೇಳಿದ್ದಾರೆ ಕೊಟ್ಟು. ಅಷ್ಟು ಪ್ರಭಾವಶಾಲಿ ಅವರು ಮುಸ್ಲಿಂ ಲೀಡರ್. ಅದನ್ನು ಆಕ್ಯುಪೈ ಮಾಡಲಿಕ್ಕೆ ಈಗ ಜಮೀರ್ ಅವರು ಪ್ರಯತ್ನ ಮಾಡ್ತಾರೆ. ಸೋ ಫಾರ್ ಹಿ ಹ್ಯಾಸ್ ರೀಚ್ ದ ಸ್ಟೇಟ್. ಮುಸ್ಲಿಮ್ಸಲ್ಲಿ ಇಬ್ರಾಹಿಮಿಗೆ ಅವಕಾಶ ಇತ್ತು, ಅವ್ರು ಏನೋ ಕಳ್ಕೊಂಡ್ರು. CM ಇಬ್ರಾಹಿಂ ಒಳ್ಳೆ ಬಾಗ್ಮಿ, ಒಳ್ಳೆ ನಾಲೆಜ್ ಇತ್ತು, ಆದರೆ ಏನೋ ಕಾರಣ ಅಂತ ಅವ್ರು ಕಳ್ಕೊಂಡು. ಈಗ ನಾನು ಅನ್ಪಿಸಿ ಇವ್ರು ಮಾತಾಡೋ ಬರದಲ್ಲಿ ನೀವು ಹೇಳಿದಾಗೆ ತುಂಬ ನಂಬರ್ 1, 2 ಪೋಸ್ಟಲ್ಲಿ ಇರ್ತಾ ಇರೋದು ಹೈಕಮಾಂಡ್ ಇವ್ರಿಗೆ ಸ್ವಲ್ಪ ಕಂಟ್ರೋಲ್ ಮಾಡಿದೆ, ಪಾರ್ಟಿಗೆ ಒಳ್ಳೆ. ಮೋಹನ್ ವಿಶ್ವ ಅವರೇ, ಸಹಜವಾಗಿ ಬೈ ಎಲೆಕ್ಷನ್ ಅಂದಾಗ ಯಾವ ಪಕ್ಷ ಆಡಳಿತದಲ್ಲಿರುತ್ತೆ ಅವ್ರಿಗೊಂದು ಅಪ್ಪರ್